ಈಗ 2022ರಲ್ಲಿ ಆಗಿದ್ದಂಥ ಘಟನೆ, ಬಟ್ ಇವತ್ತು ನಿನ್ನೆ ಕಂಪ್ಲೇಂಟ್ ಕೊಡೋಂತಕ್ಕೆ ಬಂತು. ಈ ನಡುವೆ ನೀವು ಅವ್ರನ್ನ ಮಾತಾಡಿ ಸರಿ ಮಾಡ್ಕೊಳ್ಳೋಂಥ ಪ್ರಯತ್ನಗಳಾಗಲಿಲ್ವಾ? ಈಗ ದೂರು ಕೊಡೋಕ್ಕೆ ಕಾರಣ ಏನು ಅನ್ನೋಂಥದ್ದು ಒಂದು ಸಹಜವಾಗಿರ್ತಕ್ಕಂಥ ಪ್ರಶ್ನೆ. ಸರ್, ಸರಿ ಪಡ್ಕೊಳ್ಳೋಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತಂದರೆ, ಅವನು ಮಾರ್ಚ್ 30ಕ್ಕೆ ಬ್ರೇಕಪ್ ಅಂದರೆ ಬ್ರೇಕಪ್ ಅಂತ ಹೇಳ್ಬಿಟ್ಟು ಹೋಗ್ಬಿಡ್ತಾನೆ. ಏನಕ್ಕೆ ಬ್ರೇಕಪ್ ಅಂತ ಹೇಳ್ತಿದ್ಯಾ ಅಂತ ಅಂದೆ. ಯಾಕಂತ ಅಂದರೆ ಅವನು ಈಗ ಹೀರೋ ಆಗ್ಬಿಟ್ನಲ್ಲ, ಒಂದಷ್ಟು ಚಾರ್ಟ್ಸ್ಗಳನ್ನ ನಾನು ನೋಡಿದೆ. ಯಾರೋ ವೀಡಿಯೋ ಕಾಲ್ಸ್ ಮಾಡೋದು, ರೂಮ್ಗೆ ಯಾವಾಗ ಬರ್ತೀರಾ, ಈ ಥರದ್ದೆಲ್ಲ ನೋಡಿಬಿಟ್ಟೆ. ಮತ್ತು ಇಂಥ ಹುಡುಗಿರನ್ನ ನಾನು ಧರ್ಮಸ್ಥಳಕ್ಕೆ ಕರ್ಕೊಂಡು ಹೋಗ್ತಿದ್ದೀನಿ, ಟ್ರಿಪ್ ಹೋಗ್ತಿದ್ದೀನಿ. ನನ್ನನ್ನೇ ಇಷ್ಟೆಲ್ಲ ನಿನ್ನ ಹೀರೋ ಆಗಬೇಕು ಅಂತಂದಾಗ ನಿನಗೆ ಕಾರ್ಯಕ್ರಮಗಳಿರಲಿಲ್ಲ, ಕೆಲಸ ಇರಲಿಲ್ಲ, ನಾನು ದುಡ್ಡೆಲ್ಲ ಅಷ್ಟೊಂದು ನಿನಗೆ ಖರ್ಚು ಮಾಡ್ತಿದ್ದೆ ನಿನಗೆ ದುಡ್ಡನ್ನು. ಆವಾಗ ನನ್ನನ್ನೇ ಒಂದು ಹುಷಾರಿಲ್ಲ ಅಂತ ಅಂದರೆ ನನ್ನ ಹತ್ರನೇ ಬಂದು ದುಡ್ಡು ಇಸ್ಕೊಂಡು ಹೋಗ್ತಿದ್ದವ್. ನೀನು ಹುಷಾರಿಲ್ಲ ಅಂತ ಅಂದ್ರೂ ನೀನು ಖರ್ಚು ಮಾಡಿದೆ ಅಂತಾರೆ. ಅವ್ರನ್ನೆಲ್ಲ ಎಂತ ಕರ್ಕೊಂಡು ಹೋಗ್ತಿದ್ಯಾ ಅಂತ ಅಷ್ಟೇ ಪ್ರಶ್ನೆ ಮಾಡಿದ್ದು. ಇದನ್ನೆಲ್ಲ ಕೇಳಕ್ಕೆ ನೀನು ಯಾರು? ನನ್ನ ಹೆಂಡ್ತಿ ಕೇಳಬೇಕು ಅಂದರೆ ಇಷ್ಟು ದಿನ ಏನು ಅಂತ ಇಟ್ಕೊಂಡಿದ್ದೆ, ನಾನು ಇಟ್ಕೊಂಡೋಳ್ ಥರ ಅಂತ ಅಂದ್ಕೊಂಡಿದ್ದ? ಈ ಪ್ರಶ್ನೆ ನಾನು ನಿಂಗೆ ಅವತ್ತೇ ಕೇಳಿದೆ ತಾನೆ. ಈಗೇನಂತ ಮಾತಾಡ್ತಾ ಇದೆಯಾ ನೀನು? ಈ ಥರ ಒಂದು ಗಲಾಟೆಗೆ ನಂಗೆ ಬೇಡ ಕಣೆ, ಇವಾಗ ನಿಂಗೆ ಟೈಮ್ ಕೊಡೋಕ್ಕಾಗ್ತಿಲ್ಲ. ನಿನಗೆ ಟೈಮ್ ಕೊಡೋದ್ರಿಂದ ನನಗೆ ದುಡ್ಡು ಸಿಗಲ್ಲ. ನಂದು ಹೀರೋ ಆಗಬೇಕು, 50 ಸಿನಿಮಾಗೆ ಹೀರೋ ಆಗಬೇಕು ನಾನು ನೆಕ್ಸ್ಟ್ ಸಿನಿಮಾಗೆ ನಾನು ಹೀರೋಯಿನ್ ಹಾಕೊಂಡು ಮಾಡ್ತಾಯಿದ್ದೀನಿ. ಈಗ ನನಗೆ ನೀನು ಬೇಡ ಅಂತ ಹೇಳ್ದು. ಸರಿ, ನೀನು ಬೇಡ ಅಂತಂದರೆ ನಾನು ಎಲ್ರಿಗೂ ವಿಷಯ ಹೇಳ್ತೀನಿ. ಇಷ್ಟು ದಿನ ನಾನು ಹೇಳ್ತೀನಿ ಅಂತ ಹೇಳೋದು ನೀನು ಹೆಂಗೆ ಬ್ಲ್ಯಾಕ್ ಮೇನ್ ಅಲ್ಲ ಅದು. ನನ್ನ ಕಷ್ಟನ ನಾನು 4 ಗೋಡೆ ಮಧ್ಯೆ ಹೇಳ್ಕೊಂಡು ಕೂತ್ಕೊಳ್ಳೋಕ್ಕಾಗತ್ತಾ? ನಂಗೆ ಯಾರು ಸಮಾಧಾನ ಮಾಡೋರು? ನನ್ನ ಫ್ರೆಂಡ್ಸ್ಗಳಿಗಾದ್ರೂ ಹೇಳ್ಕೊಂಡು ನೋವು ಕಮ್ಮಿ ಮಾಡ್ಕೊಂಡು ಯಾರಿಗಾದ್ರೂ ಹೇಳ್ಕೊ. ನಂಗೆ ಶಿಕ್ಷೆ ಕೊಡಿಸ್ತಾರಾ? 6 ತಿಂಗಳು ತಾನೇ ಜೈಲಿಗೆ ಹೋಗಿ ಬರ್ತೀನಿ ಆ ಥರ ಹೇಳಿದ್ದಾನೆ. ಆ ಹೇಳಿಕೆನೂ ಕೂಡ ನನ್ನ ಹತ್ರ ಇದೆ. ಈಗ ನೀವೀಗ ದೂರು ಕೊಡೋಕ್ಕೆ, ಅವ್ರ ಮೇಲೆ ಆರೋಪ ಮಾಡೋಕ್ಕೆ ಕಾರಣ, ಇಬ್ಬರು ಹೀರೋಗಳಿದ್ದಾರೆ, ಅವ್ರ ಜೊತೆಗೆ ಒಬ್ಬರು ಲೇಡಿ ಡಾನ್ ಇದ್ದಾರೆ ಅನ್ನೋಂಥ ಆರೋಪವನ್ನು ಮನು ಮಾಡ್ತಾ ಇರೋವಂಥದ್ದು. ಹಾಗಾದರೆ ಯಾರು ಈ ಘಟನೆಯಿಂದ ಏನು ನಡೀತಿದೆ ಅನ್ನೋಂಥದ್ದು? ಸರ್, ನನಗೆ ಯಾವ ಹೀರೋ ಅಂತ ನಾನು ಅವನ್ನೇ ಕೇಳಬೇಕು. ಯಾರಂತ ದೇವ್ರನೇ ನನಗೆ ಗೊತ್ತಿಲ್ಲ. ಅನ್ಯಾಯ ಆಗಿರೋದು ಅವ್ರಿಗಲ್ಲ ಸರ್, ನನಗೆ ಅನ್ಯಾಯ ಆಗಿದೆ. ಮೊನ್ನೆ ಸ್ಯಾಟರ್ಡೆ ಬೆಳಗಿನ ಜಾವ 12:15 ನಮ್ಮ ಮನೆಗೆ ನಾನು ಹುಷಾರಿರಲಿಲ್ಲ. ಅವನ ವಿಷಯಕ್ಕೇ ಓವರ್ ಸ್ಟ್ರೆಸ್ ಆಗಿ ನಾನು ಹಾಸ್ಪಿಟಲೈಸ್ ಆಗಿದ್ದೆ 1 ಮಂತ್. ಡಿಸ್ಚಾರ್ಜ್ ಆಗಿ ನಾನು ಮಂಗಳವಾರ ಸಂಜೆ ಬರ್ತೀನಿ. ಇವನು ಶುಕ್ರವಾರ ನೈಟ್ ಅಂದರೆ ಶನಿವಾರಕ್ಕೆ ಬೀಳುತ್ತೆ 12:30. ಅವಾಗ ಬಂದು ಸ್ಕಾಚ್ ಇಟ್ಕೊಂಡು ನಾನು ಹಣ್ಣು ತಿನ್ಕೊಂಡು ಒಂದು ಟ್ಯಾಬ್ಲೆಟ್ಸ್ ತೊಗೊಂಡು ಬದುಕಿದ್ದೀನಿ. ಅಷ್ಟು ಹೊಟ್ಟೆ ಉರಿ ಆ ಥರದ್ದೆಲ್ಲ ಇದೆ. ಅವ್ನು ಬಂದು ಸ್ಕಾಚ್ ಹಿಡ್ಕೊಬಂದು ಬಲವಂತವಾಗಿ ಬಾಗಿಲು ತಗ್ಸಿ ಮೂಗಿಡ್ದು ಒಂದು ಎಣ್ಣೆ ಕುಡಿಸ್ಬಿಟ್ಟು ಏನು ಲೈಂಗಿಕ ದೌರ್ಜನ್ಯನ ನಡೆಸಿ ಅವ್ನಿಗೇನು ಬೇಕು ಖಾಸಗಿ ವಿಡಿಯೋ ಅದನ್ನೆಲ್ಲ ಮಾಡಿಕೊಂಡು ಅವ್ನು ಹೋಗ್ತಾನೆ. ಅಂದರೆ ಅವ್ನ ಒಳಗಡೆ ಎಷ್ಟು ಕ್ರೂರತ್ರವೇ ಇರಬೇಕು. ಅವಳಿಗೆ ಹುಷಾರಿಲ್ಲ ಅನ್ನೋದಿಲ್ಲ, ಅವಳಿಗೆ ಹುಷಾರಿಲ್ಲ, ಹೆಂಗಿದ್ಯಾ, ಇಷ್ಟು ದಿನ ಹೆಂಗೆ ನೋವು, ಅವೆಲ್ಲ ಇಲ್ಲ ಅವನಿಗೆ. ಜಸ್ಟ್ ಅವ್ನಿಗೆ ಏನು ಬೇಕಿತ್ತು ಅದು ಮೋಸ್ಟ್ಲಿ ಅವನು ಬ್ಲ್ಯಾಕ್ ಮೇನ್ ಮಾಡೋಣ ಈ ವಿಡಿಯೋ ಇಟ್ಕೊಂಡು ಎಲ್ರಿಗೂ ಅರಿಬಿಟ್ಬಿಟ್ಟು ಇವಳು ಮರ್ಯಾದೆ ತೆಗೆದು ಆ ಥರದಲ್ಲಿ ಅವನು ಯೋಚನೆ ಮಾಡ್ತಿದ್ನೋ ಏನೋ ಗೊತ್ತಿಲ್ಲ. ಈ ಒಂದು ಸ್ಯಾಟರ್ಡೆ ನಡೆದಿರೋ ಇನ್ಸಿಡೆಂಟ್ಗೋಸ್ಕರ ನಾನು ಈಗ ಹೋಗಿ ಕಂಪ್ಲೇಂಟ್ ಮಾಡಿರೋದು. ಅದಕ್ಕೆ ಬೇಕಾದ ಸಾಕ್ಷಿಗಳನ್ನು ನಾನು ಕೊಡ್ತೀನಿ ಸರ್. ಮೆಡಿಕಲ್ ಟೆಸ್ಟ್ ಆಗಿದೆ, ಇವಾಗ ನಿನ್ನೆಯಿಂದನೂ ನನಗೆ ಮೆಡಿಕಲ್ ಟೆಸ್ಟ್ ಆಗಿ ಇವಾಗ ಜಸ್ಟು ನಾನು ಮನೆಗೆ ಬಂದಿರೋದು. ಸೊ ಅದಕ್ಕೆ ಬೇಕಾಗಿರೋ ಎಲ್ಲ ಸಾಕ್ಷಿಗಳು ಸಿಗ್ತಾ ಹೋಗುತ್ತೆ ಸರ್.